ಪರಶುರಾಮರು ದೇವಾಂಶ ಸಂಭೂತ, ಭೀಷ್ಮ ಈ ಚಾಮಣಧಾರಿ. ಯಾರು ಗೆಲ್ಲೋಕೆ ಸಾಧ್ಯ ಅಲ್ವಾ? ಭೀಷ್ಮರ ಬ್ರಹ್ಮಾಸ್ತ್ರ ಹಾಗೆ ಪರಶುರಾಮರ ಪರಶು ಒಂದಾಗುವಷ್ಟರಲ್ಲಿ ಶಿವ ಪ್ರತ್ಯಕ್ಷನಾಗ್ತಾನೆ. ಧರ್ಮದ ಹಾದಿಯಲ್ಲಿರುವಂತಹ ಭೀಷ್ಮನನ್ನು ಏನು ಮಾಡಲಾಗುವುದಿಲ್ಲ. ಆದರೆ ಅಂಬೆ ಯಾವಾಗ ನಿನ್ನ ಉದ್ದೇಶ ಧರ್ಮದ ಹಾದಿ ಹಿಡಿಯುತ್ತೋ ಮತ್ತೆ ಭೀಷ್ಮ ತನ್ನ ಸಾವನ್ನು ಇಚ್ಛೆ ಮಾಡ್ತಾನೋ ಆಗ ಅವನ ಸಾವಿಗೆ ನೀನು ಕಾರಣಕರ್ತನಾಗ್ತೀಯಾ ಎಂಬಂತಹ ವರವನ್ನು ಕೊಡ್ತಾಳೆ. ಭೀಷ್ಮನ ಸಾವನ್ನೇ ನೋಡದಂತಹ ಈ ಜನ್ಮ ನನಗೆ ಬೇಡವೇ ಬೇಡ, 25 ವರ್ಷಗಳಾದರೂ ಸರಿ ಭೀಷ್ಮನ ಮೃತ್ಯುವಿನ ಸಂಕಲ್ಪ ಮಾಡಿಯೇ ಹುಟ್ಟಿ ಬರುತ್ತೇನೆ ಅಂತ ಅಗ್ನಿಗೆ ಆಹುತಿ ಆಗ್ತಾಳೆ. ಮುಂದೆ ಪಾಂಚಾಲ ದೇಶದಲ್ಲಿ ಶಿಖಂಡಿನಿಯಾಗಿ ಜನ್ಮ ತಾಳ್ತಾಳೆ. ಕೊನೆಗೂ ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನ ಬೆಂಕಿಯನ್ನು ಆರಿಸಿಕೊಳ್ತಾಳೆ. ಹೆಣ್ಣಾಗಿ ಹುಟ್ಟಿದವನ ಮುಂದೆ ಶಸ್ತ್ರವನ್ನು ಪ್ರಯೋಗಿಸಲ್ಲ ಎಂಬಂತಹ ಭೀಷ್ಮನ ಪ್ರತಿಜ್ಞೆ ಅವತ್ತು ಅವನಿಗೆ ಅಲ್ಲಿ ಮುಳ್ಳಾಗುತ್ತೆ. ನಾವು ಅನ್ಕೊಂತೀವಿ ಅಲ್ವಾ, ಶಿಖಂಡಿನಿ ಇಲ್ಲದೆ ಹೋಗಿದ್ರೆ ಭೀಷ್ಮ ಶಸ್ತ್ರತ್ಯಾಗ ಮಾಡಬೇಕಾಗಿ ಬರ್ತಿರ್ಲಿಲ್ವೇನೋ, ಯುದ್ಧ ನಿಲ್ತಿರ್ಲಿಲ್ವೇನೋ, ಈ ಥರ. ನೋ, ಎವ್ರಿಥಿಂಗ್ ಇಸ್ ರಿಟರ್ನ್ ಬೈ ಹಿಮ್. ಪ್ರತಿ ಚುಕ್ಕಿನ ಸೇರಿಸಿದಾಗ ಯಾವ ಥರ ಸುಂದರವಾದ ಚಿತ್ರ ಮೂಡಿಬರುತ್ತೋ ಅದೇ ರೀತಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇರುತ್ತೆ. ಹುಡುಕುವಂತಹ ಮನಸ್ಥಿತಿ ನಮ್ದಾಗಿರಬೇಕು ಅಲ್ವಾ? ಹರೇ ಕೃಷ್ಣ.